Good evening, my dear beautiful flowers. Isn't it? Are you all flowers? Yes, I can see so many beautiful sunflower in the chat box. Thank you so much for sending. You made my evening much more delight. So wish you all a very happy evening, dear students, teachers, and the school coordinators. Thank you so much for joining the session. So we see slowly the crowd has been increasing, and I greatly appreciate your time and effort for joining the session on the right time. Okay. Having said that, we shall start this evening as a continuation of morning session. Morning, what did we discuss? Of course, we were discussing about lightning, isn't it? ಸೊ ವಾಟ್ ಇಸ್ ದ ಟಾಪಿಕ್ ಮ್ಯಾಮ್? ಹ್ಮ್ ಹಳೆ ಕಾಲದಲ್ಲೆಲ್ಲ ಟೀಚರ್ಸ್ ಕೇಳೋರು ಮಕ್ಕಳನ್ನ ಎಲ್ಲಿಗ್ ನಿಲ್ಸಿದ್ವಿ, ಏನ್ ಟಾಪಿಕ್ ಮಾಡ್ತಾ ಇದ್ವಿ ಅಂತ. ಈ ಕಾಲ ಬದಲಾಗಿದೆ, ಜೆನ್ಸಿಗಳೆಲ್ಲ ನೀವು ನನ್ನನ್ ಕೇಳ್ತಾ ಇದ್ದೀರಲ್ಲ ಏನ್ ಟಾಪಿಕ್ ಮ್ಯಾಮ್ ಅಂತ. ಸೊ ನೀವ್ ಹೇಳಿ, ಏನ್ ಟಾಪಿಕ್ ಡಿಸ್ಕಸ್ ಮಾಡಿದ್ವಿ ಬೆಳಿಗ್ಗೆ ನಾವು? ವಾಟ್ ವರ್ ಬಿ ಡಿಸ್ಕಸಿಂಗ್? ಏನು ಒಂದು ಮ್ಯಾಮ್ ಗೊತ್ತಿಲ್ಲ, ಸುಮ್ನೆ ಕೇಳ್ತಾ ಇದ್ವಿ ಪಾಠ ಅಷ್ಟೇ. ಹೌದಾ ಮ್ಯಾಮ್? your result will be announced, students. Don't worry. Had your snacks, ma'am? Yes, I had my tea, snack, everything. How about you? Ma'am, we want to play. What games are you supposed to play? Well, you can play, you can enjoy post the school. So electroscope, yes, we discussed about electroscope, we discussed about earthing, we discussed about grounding, we discussed about lightning, and we also discussed about the safety measures we are supposed to take during the lightning. Pavagada, very good. Electrostatic discharge, ESD ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ that you are attentively listening the class. Having said that, ಮನೆ ಒಳಗಡೆ ಇದ್ದಾಗ ಎಲ್ಲಾದ್ರೂ ಗುಡುಗು ಸಹಿತ ಮಿಂಚು ಆದಾಗ ನಾವ್ ಯಾವ ರೀತಿ ನಮ್ಮನ್ನ ನಾವ್ ರಕ್ಷಣೆ ಮಾಡ್ಕೊಬಹುದು ಅಂತ ಕಲ್ತಿದ್ವಿ. ಬಟ್ ವಾಟ್ ಇಫ್ ದಿಸ್ ಹ್ಯಾಪನ್ಸ್ ಔಟ್ಸೈಡ್? ಕಾಡಲ್ಲೋ, ಕಾರಲ್ಲೋ, ಎಲ್ಲೋ ನೀವು ಟ್ರಾವೆಲ್ ಮಾಡ್ತಿರ್ತೀರಾ. ಆ ಸಂದರ್ಭದಲ್ಲಿ ಲೈಟ್ನಿಂಗ್ ಆದಾಗ ನೀವೇನ್ ಮಾಡ್ಬೇಕಾಗತ್ತೆ? ಸಾಮಾನ್ಯವಾಗಿ ಜೋರಾಗಿ ಮಳೆ ಬರ್ತಿದೆ ಅಂತ ಹೇಳಿದ್ರೆ, ಅಥವಾ ತುಂಬಾ ಬಿಸಿಲು ಅಂತ ಹೇಳಿದ್ರೆ, ನಾವ್ ರಕ್ಷಣೆ ತಗೊಳೋದೆಲ್ಲಿ? ಮರದ ಕೆಳಗಡೆ ನಿಂತ್ಕೊಂಡಲ್ವಾ? ಸೊ ವಿ ಫೀಲ್ ಇಟ್ ಇಸ್ ಸೇಫ್. ಸೊ ಮರ ಪ್ರಕೃತಿಯ ಭಾಗ, ಪರಿಸರದ ಭಾಗ. ಶಿ ಇಸ್ ನನ್ ಅದರ್ ಡಿಫ್ರೆಂಟ್ ದ್ಯಾನ್ ಆರ್ ಮದರ್. ನಮ್ ತಾಯಿ ಜೊತೆ ಇದ್ದಾಗ ಎಷ್ಟು ಸೇಫ್ ಫೀಲ್ ಮಾಡ್ತೀವೋ, ಪ್ರಕೃತಿ ಜೊತೆ ಇದ್ದಾಗ್ಲೂ ಕೂಡ ನಾವ್ ಅಷ್ಟೇ ಸೇಫ್ ಫೀಲ್ ಮಾಡ್ತೀವಿ. ಬಟ್ ಆಲ್ವೇಸ್ ಇಟ್ ಇಸ್ ನಾಟ್ ದ ಸೇಮ್. ಲೈಟ್ನಿಂಗ್ ಆದಾಗ ಅಪ್ಪಿತಪ್ಪಿ ಕೂಡ ನಾವು ಮರದ ಸಮೀಪ ಸಹ ಹೋಗೋ ಹಾಗಿಲ್ಲ. ಅಟ್ಲೀಸ್ಟ್ ಯು ಹ್ಯಾವ್ ಟು ಬಿ ಇನ್ 4 meter ಡಿಸ್ಟೆನ್ಸ್, ಮೋರ್ ದ್ಯಾನ್ 4 meter ಡಿಸ್ಟೆನ್ಸ್ ಫ್ರಮ್ ದ ಟ್ರೀ, ಆಸ್ ಯು ಕ್ಯಾನ್ ಸಿ ಇನ್ ದ ಇಮೇಜ್. ಯಾಕೆ ವಾಯ್ಸು? ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಬಂದು ಇಮಿಡಿಯೇಟ್ ಶೆಲ್ಟರ್ ಯಾವ್ದು ಸಿಗುತ್ತೆ ಅಂತ ನೋಡ್ಕೊಳ್ಳಿ. ಮೂವ್ ಟು ಅ ಸೇಫ್ ಬಿಲ್ಡಿಂಗ್ ಆರ್ ವೆಹಿಕಲ್ ಆಸ್ ಸೂನ್ as ಯು ಹಿಯರ್ ಥಂಡರ್, ಜೋರ ಗುಡುಗು ಬಂದಾಗ ಎಲ್ಲಾದ್ರೂ ಸೇಫ್ ಆಗಿರೋ ಜಾಗಕ್ಕೆ ಹೋಗ್ಬೇಕು. ಅವಾಯ್ಡ್ ಓಪನ್ ಫೀಲ್ಡ್ಸ್ ಅಂಡ್ ಹೈ ಗ್ರೌಂಡ್. ಸೊ ಗೆಟ್ ಆಫ್ ಹಿಲ್ಸ್ ಆರ್ ಪೀಕ್ಸ್ ಅಂಡ್ ಮೂವ್ ಟು ಅ ಲೋ ಲೈಂಗ್ ಏರಿಯಾ. ಈಗ ಟ್ರೆಕ್ಕಿಂಗ್ ಎಲ್ಲಾ ಮಾಡ್ತಾರೆ, ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಾರೆ. ಅಂತ ಜಾಗ ಹೈಲಿ ಡೇಂಜರಸ್. ಯಾಕಂದ್ರೆ ಬಿಲ್ಡಿಂಗ್ ಮೇಲಾದ್ರೂ ಒಂದು ಆಂಟಿನ ತರ ಇರುತ್ತೆ ಗ್ರೌಂಡಿಂಗ್ ಎಫೆಕ್ಟ್ಗೆ, ಬಟ್ ಅಲ್ಲಿ ಯಾವ್ದು ಇರೋದಿಲ್ಲ. ಸೊ ಆ ಕಾರಣದಿಂದ ಆದಷ್ಟು ಕೆಳಮಟ್ಟದಲ್ಲಿ ನಾವ್ ಇರ್ಬೇಕಾಗತ್ತೆ, ಕೆಳಗೆ ಇರ್ಬೇಕಾಗತ್ತೆ. ಅವಾಯ್ಡ್ ಐಸೋಲೇಟೆಡ್ ಟಾಲ್ ಆಬ್ಜೆಕ್ಟ್. ಸೊ ಒಂದು ಮರ ಆಗಿರಬಹುದು, ಅಥವಾ ಪೋಲ್ಸ್ ಆಗಿರಬಹುದು, ಇನ್ನಿತರ ಆಬ್ಜೆಕ್ಟ್ಸ್ ಆಗಿರಬಹುದು, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಮ್ಯಾಮ್ ಇದನ್ನೆಲ್ಲ ನಾವ್ ಯಾಕೆ ಕಲ್ತ್ಕೊಬೇಕು? ವೈ ಡು ವಿ ಹ್ಯಾವ್ ಟು ಲರ್ನ್ ಆಲ್ ದೀಸ್ ಥಿಂಗ್ಸ್? ಡೋಂಟ್ ವಿ ನೋ ದಟ್ ದಿಸ್ ಇಸ್ ಆಸ್ ಸಿಂಪಲ್ ಆಸ್ ದಟ್? ವಿ ಆಲ್ ನೋ ದಟ್ ಅಂತ ನಿಮ್ಗೆ ಪ್ರಶ್ನೆ ಅನಿಸ್ಬಹುದು. ಬಟ್ ಐ ಟೆಲ್ ಯು, ನ್ಯೂಸ್ ಚಾನೆಲ್ಸ್ ಗಳನ್ನ ನೋಡಿದಾಗ ಧಾರಾಕಾರವಾಗಿ ಮಳೆ ಸುರಿದು ಮರ ಒಂದು ಬಿದ್ದು ವ್ಯಕ್ತಿ ಸಾವು, ಹ ಚಲಿಸ್ತಾ ಇದ್ದಂತಹ ಗಾಡಿಯ ಮೇಲೆ ಮರದ ರಂಬೆ ಕೊಂಬೆ ಬಿದ್ದು ವ್ಯಕ್ತಿ ಸಾವು, ಇಂಥದ್ನೆಲ್ಲ ನಾವ್ ನೋಡಿರ್ತೀವಿ, ಇಂಥದ್ನೆಲ್ಲ ನಾವ್ ಕೇಳಿರ್ತೀವಲ್ವಾ? ಒನ್ ಆಫ್ ದ ಮೋಸ್ಟ್ ಪ್ರೀಶಿಯಸ್ ಥಿಂಗ್ ಆನ್ ದಿಸ್ ಅರ್ತ್ ಇಸ್ ಯು.
Yes. So we all the beings, all the living life is very precious. ನಮ್ಮ ಒಂದು ಪುರಾಣ ಕಥೆಗಳನ್ನೆಲ್ಲ ಕೇಳಿದಾಗ 84 ಲಕ್ಷ ಜೀವಕೋಟಿಯನ್ನ ದಾಟದ ಮೇಲೆ ನಾವು ಮನುಷ್ಯರಾಗಿ ಹುಟ್ಟಿ ಬಂತೆ. ಸೊ ಮಾನವ ಜನ್ಮ ಬಹು ದೊಡ್ಡದು ಕಣಯ್ಯ ಅಂತ ಒಂದು ಪುರಂದರದಾಸರ ಕೀರ್ತನೆ ಸಹ ಇದೆ ಅಲ್ವಾ? ಸೊ ಹ್ಯೂಮನ್ ಲೈಫ್ ಇಸ್ ವೆರಿ 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 ಪ್ರೀಶಿಯಸ್ ಚಿಲ್ಡ್ರನ್. So being knowledgeable is very, very important. Otherwise, we may lose our life in these kind of a situation. ಸೊ ವೆನ್ ದೇರ್ ಇಸ್ ಅ ಥಂಡರ್, ಬರೀ ಫಿಲ್ಮ್ಗಳಲ್ಲಿ ಸಾಂಗ್ಸ್ಗಳಲ್ಲಿ ಚಂದ, ಮಳೆ ಬಂದಾಗ ಡ್ಯಾನ್ಸ್ ಮಾಡೋದು, ಗುಡುಗ್ ಬಂದಾಗ ಮರದ ಹತ್ರ ಬಚ್ಚಿಟ್ಕೊಳೋದು. ಬಟ್ ಇನ್ ರಿಯಾಲಿಟಿ ದಟ್ ಇಸ್ ನಾಟ್ ಟ್ರೂ. Whenever a thunder strikes, whenever you see lightning, always try to move away from tall trees, isolated trees, poles, objects. In case if you're in a forest, seek shelter under only a thick growth lower trees. ಓಕೆ, ಸೊ ಅಲ್ಲಿ ಮಾತ್ರ ಶೆಲ್ಟರ್ನ ತಗೊಬೇಕಾಗುತ್ತೆ. ಬಿಕಾಸ್ ಹೈ ಆಬ್ಜೆಕ್ಟ್ಸ್ ಗಳಲ್ಲಿ ಏನಾಗುತ್ತೆ, ಲೈಟ್ನಿಂಗ್ ಸ್ಟ್ರೈಕ್ ಆಗುತ್ತೆ. ಗೆಟ್ ಲೋ. ಓಕೆ, ಇಫ್ ಕಾಟ್ ಇನ್ ಅ ಲೋ ಲೈಯಿಂಗ್ ಏರಿಯಾ ವಿತ್ ನೋ ಅದರ್ ಶೆಲ್ಟರ್, ಎಲ್ಲೋ ಒಂದು ಓಪನ್ ಫೀಲ್ಡ್ ಅಲ್ಲಿ ಇದ್ದೀರಾ, ಯಾವ ಶೆಲ್ಟರು ಇಲ್ಲ, crouch down in a ball-like position with your head tucked and hands over your ears with minimal contact with the ground. Do not lie flat. ಸೊ ಹೈಟ್ ಆಗಿರೋ ಜಾಗದಲ್ಲಿ ನಾನು ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ನೆಲದ ಮೇಲೆ ಮಲ್ಗ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಹೇಳಿ, ಲೈಟ್ನಿಂಗ್ ಇಂದ ಗ್ರೌಂಡಿಂಗ್ ಎಫೆಕ್ಟ್ ಕೂಡ ಆಗುತ್ತೆ. ಈಗ ಮನೆಯೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಿರ್ಬೇಕಾದ್ರೆ ಇವತ್ತು ಗ್ರೌಂಡಿಂಗ್ ಮಾಡ್ಸಿದ್ವಿ ಅಂತ ಹೇಳಕ್ ಕೇಳಿರ್ಬಹುದಲ್ವಾ? ಸೊ ಗ್ರೌಂಡಿಂಗ್ ಅಂತ ಹೇಳಿದ್ರೆ ಏನು, ವೇರ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಟು ದ ಗ್ರೌಂಡ್. ಆದ್ರಿಂದ ಸೀದಾ ನೆಲದ ಮೇಲೆ ಹಾಗೆ ಮಲ್ಗ್ಲಿಕ್ ಹೋಗ್ಬೇಡಿ. ಹಾಗಾದ್ರೆ ಯಾವ ಪೊಸಿಷನ್ ಅಲ್ಲಿ ನಾವಿರ್ಬೇಕು? ಸೊ ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಯು ಕ್ಯಾನ್ ಫೈಂಡ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್. ಈ ತರ ಒಂದು ಪೊಸಿಷನ್ ಇದೆಯಲ್ಲ, ಈ ಪೊಸಿಷನ್ ಇಸ್ ದ ಸೇಫೆಸ್ಟ್ ಪೊಸಿಷನ್ ಡ್ಯೂರಿಂಗ್ ದ ಲೈಟ್ನಿಂಗ್. ಓಕೆ, done. This is the safest position. For those students who are asking the result, had I ever announced you that in the class I'm going to give you the result? Or did anyone announce that in the Vidya Shakti science class you'll be receiving the result? No, right? Please stop wasting your time as well as mine by writing unnecessary messages. Good. Yadav at school, I'm directly telling to you, stop writing unwanted messages. You want your results, you'll get it, but not in science class. When ma'am is telling a serious topic, very important topic, highly educative topic, I request you all to behave accordingly. Yes. So this is the position you all should be in when lightning strikes. Got it? Next, stay away from water. Because water is good conductor of electricity. Lighting ಹೊಡೆದಾಗ ನೀರ್ ಮೇಲೂ ಕೂಡ, ಮನೇಲಿ ಇದ್ರೇನೆ ನಾವ್ ರನ್ನಿಂಗ್ ವಾಟರ್ ನ ಟಚ್ ಮಾಡ್ಬೇಡಿ, ಶವರ್ ಮಾಡ್ಬೇಡಿ ಅಂತ ಹೇಳ್ತೀವಿ. ಆದ್ರಿಂದ when lightning strike, stay away from ponds, lakes and rivers immediately. Drop metal object. ಕೈಯಲ್ಲಿ ಏನಾದ್ರೂ ಮೆಟಲ್ ಆಬ್ಜೆಕ್ಟ್ ಇತ್ತು, ಲೈಕ್ ಗೋಲ್ಫ್ ಕ್ಲಬ್ಸ್, ಮೆಟಲ್ ಫೆನ್ಸಸ್ ಆರ್ ಬ್ಯಾಕ್ ಪ್ಯಾಕ್ಸ್ ವಿತ್ ಮೆಟಲ್ ಫ್ರೇಮ್ಸ್, ಅದನ್ನೆಲ್ಲ ಡ್ರಾಪ್ ಮಾಡ್ಬೇಕಾಗುತ್ತೆ. ಸ್ಪ್ರೆಡ್ ಔಟ್, ಎಲ್ಲ ಒಟ್ಟಿಗೆ ಗುಂಪು ಕಟ್ಕೊಂಡಿರ್ಬೇಡಿ. ಇಫ್ ಇನ್ ಅ ಗ್ರೂಪ್, ಸ್ಪ್ರೆಡ್ ಔಟ್ ಟು ರೆಡ್ಯೂಸ್ ದ ರಿಸ್ಕ್ ಆಫ್ ಮಲ್ಟಿಪಲ್ ಕ್ಯಾಶುಯಾಲಿಟೀಸ್. ಸೊ ಒಬ್ರಿಗೆ ಹೊಡ್ಕೊಂಡ್ರೆ ಮತ್ತಷ್ಟು ಜನರಿಗೆ ಈ ಒಂದು ಲೈಟ್ನಿಂಗ್ ಎಫೆಕ್ಟ್ ಹೊಡೆಯುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ರೀತಿ ಸ್ಪ್ರೆಡ್ ಔಟ್ ಮಾಡ್ಕೊಳ್ಳಿ. ಇನ್ ದಿಸ್ ವೇ, ಪಾಂಡ್ಸ್ ಅಂತ ಹೇಳಿದ್ರೆ ಚಿಕ್ಕದಾದಂತಹ ಕೆರೆಗಳು, ಅರ್ಥ ಆಯ್ತಾ? ಸೊ ಅದಕ್ಕೆ ಪಾಂಡ್ಸ್ ಅಂತ ಕರಿತೀವಿ, ನಾಟ್ ಫೇಸ್ ಕ್ರೀಮ್. ಕಮ್ ಆನ್. ಪಾಂಡ್ಸ್ ಅಂತ ಹೇಳಿದ್ರೆ ಚಿಕ್ಕದಾದಂತಹ ಕೆರೆಗಳು. ಇಟ್ಸ್ ನಾಟ್ ದ ಫೇಸ್ ಕ್ರೀಮ್. ಅಥವಾ ಕೊಳಗಳು ಅಂತ ಹೇಳ್ತೀವಲ್ವಾ, ಕೆರೆಗಳು, ಕೊಳಗಳು. ಸೊ ಅದಕ್ಕೆ ಪಾಂಡ್ಸ್ ಅಂತ ಕರಿತೀವಿ. ಓಕೆ, ವೆಲ್, ಸೊ ದಿಸ್ ವಾಸ್ ಅಬೌಟ್ ಲೈಟ್ನಿಂಗ್, ದ ಸೇಫ್ಟಿ ಪೊಸಿಷನ್. ಯು ಹ್ಯಾವ್ ಟು ಬಿ ಇನ್ ದ ಲೈಟ್ನಿಂಗ್ ಇನ್ಸೈಡ್ ದ ಹೋಮ್, ಔಟ್ಸೈಡ್ ದ ಹೋಮ್. ಅಂಡ್ ಲೈಟ್ನಿಂಗ್ ಕಂಡಕ್ಟರ್ಸ್ ಲೈಕ್ ಮೆಟಲ್ಸ್, ಅದರಿಂದೆಲ್ಲ ದೂರ ಇರಬೇಕು. ಟಾಲ್ ಆಗಿರೋ ಬಿಲ್ಡಿಂಗ್ ಇಂದ, ಟಾಲ್ ಆಗಿ ಟ್ರೀಸ್ ಇಂದ, ಐಸೋಲೇಟೆಡ್ ಪೋಲ್ಸ್ ಇಂದ ಎಲ್ಲ ದೂರ ಇರಬೇಕು ಅನ್ನೋದನ್ನ ನೀವು ಕಂಡ್ಕೊಂಡಿದ್ದೀರಾ. ಸೊ ಲೈಟ್ನಿಂಗ್ ಕಂಡಕ್ಟರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ಬಿಲ್ಡಿಂಗ್ ಗಳಲ್ಲಿ ಉದ್ದವಾದಂತಹ
ಕಂಬಗಳನ್ನ ನೆಟ್ಟಿರ್ತಾರೆ. ಸೊ ಅದ್ರ ಮೂಲಕ ಗ್ರೌಂಡಿಂಗ್ ಮೂಲಕ ಈ ಲೈಟ್ನಿಂಗ್ ಏನಾದ್ರೂ ಆದಾಗ ಅದು ಸಂಪೂರ್ಣವಾಗಿ ಭೂಮಿಯೊಳಗೆ ಹುದುಗ್ಲು ಹೋಗ್ಲಿ ಅಂತ. ಸೊ ಅರ್ಥಿಂಗ್ ಇಸ್ ಲೈಕ್ ಅ ಸೇಫ್ಟಿ ಎಸ್ಕೇಪ್ ರೂಟ್ ಫಾರ್ ಎಲೆಕ್ಟ್ರಿಸಿಟಿ, ಕನೆಕ್ಟಿಂಗ್ ದ ಮೆಟಲ್ ಪಾರ್ಟ್ಸ್ ಆಫ್ ಎಲೆಕ್ಟ್ರಿಕ್ ಡಿವೈಸ್ ಟು ದ ಗ್ರೌಂಡ್ ವಿತ್ ಅ ಲೋ ರೆಸಿಸ್ಟೆನ್ಸ್ ವೈರ್. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಆ ಇಮೇಜ್ ಇದೆ. ಐ ಕ್ಯಾನ್ ಶೋ ಇಟ್ ಫಾರ್ ಯು, or else you can also open your textbook and see that one. ಸೊ ಇಲ್ಲಿ ಏನಾಗುತ್ತೆ, ಲೈಟ್ನಿಂಗ್ ಕಂಡಕ್ಟರ್ ಮೂಲಕ ದ ಸೇಫ್ಟಿ ಎಸ್ಕೇಪ್ ರೂಟ್ ಉಂಟಾಗುತ್ತೆ. ಸೊ ಮೆಟಲ್ ಪಾರ್ಟ್ ಏನಿದೆ ಆ ಎಲೆಕ್ಟ್ರಿಕ್ ಡಿವೈಸ್ ಅದು ಸೀದಾ ಲೋ ರೆಸಿಸ್ಟೆನ್ಸ್ ವೈರ್ ಮೂಲಕ ಕೆಳಗಡೆ ಹೋಗುತ್ತೆ. ಸೊ ದಿಸ್ ಅರ್ಥಿಂಗ್ ಆರ್ ಗ್ರೌಂಡಿಂಗ್ ಕನೆಕ್ಟ್ಸ್ ದ ಮೆಟಲ್ ಕೇಸಿಂಗ್ of an appliance or electrical system of a building to the earth itself. If there is a fault like a live wire touching the metal casing, the excess electricity has a safe low resistance path to flow directly into the ground instead of through a person who might touch it. ಮನುಷ್ಯರಿಗೆ ಹೋಗೋ ಬದಲು ಭೂಮಿ ಒಳಗೆ ಹುದುಗಿ ಹೋಗುತ್ತೆ. ಇಟ್ ಪ್ರೊಟೆಕ್ಟ್ಸ್ ಯು ಫ್ರಮ್ ಗೆಟಿಂಗ್ ಆನ್ ಎಲೆಕ್ಟ್ರಿಕ್ ಶಾಕ್ ಅಂಡ್ ಪ್ರಿವೆಂಟ್ಸ್ ಎಕ್ವಿಪ್ಮೆಂಟ್ ಡ್ಯಾಮೇಜ್ ಆರ್ ಫೈರ್ ಕಾಸಸ್ ಬೈ ವೋಲ್ಟೇಜ್ ಸರ್ಜಸ್ ಆರ್ ಲೀಕ್ಸ್. ಕೆಲವೊಂದ್ಸಲ ಈ ಗ್ಯಾಸ್ ಗೀಸರ್ ಎಲ್ಲ ತುಂಬಾ ನಿಧಾನವಾಗಿ ಕನೆಕ್ಟ್ ಆಗಿದ್ದಾಗ ಆ ಟೈಮಲ್ಲಿ ಏನಾಗುತ್ತೆ, ಗ್ರೌಂಡಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ, ಅಂದ್ರೆ ಶಾಕ್ ಹೊಡಿತಾ ಇದೆ ಅಂತ. ಓಕೆ, ಸೊ ಈ ರೀತಿಯಾಗಿ ಅರ್ಥಿಂಗ್ ನ ಮಾಡ್ಲಿಕ್ಕಾಗತ್ತೆ. ಓಕೆ, ಸೊ ಹಂಗಾದ್ರೆ ಗ್ರೌಂಡಿಂಗ್ ಅಂದ್ರೆ ಏನು ಮೇಡಮ್? ಗ್ರೌಂಡಿಂಗ್ ಆಲ್ಸೋ ಮೀನ್ಸ್ ದ ಸೇಮ್. ಸೊ ಗ್ರೌಂಡಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದ ಯುನೋ children, stop sending unnecessary messages. You're disturbing the class. So grounding ಅಂದ್ರೆ it's a similar thing to the earthing, which achieves insulation against accidental currents. Okay, the main live wire ಏನಿರುತ್ತೆ, it is connected to a power supply to a power and appliance. So however, the other portion of the wire is laid under the earth. So this is done in case of an accidental cut ಆದಾಗ ಅಥವಾ ಶಾರ್ಟ್ ಸರ್ಕ್ಯೂಟ್ ಆದಾಗ. ಸೊ ಇಂತಹ ಸಮಯದಲ್ಲೆಲ್ಲ ಗ್ರೌಂಡಿಂಗ್ ನ ಮಾಡ್ತಾರೆ. ಮೇನ್ ವ್ಯತ್ಯಾಸ ಅಂತ ಏನಿಲ್ಲ. ಅರ್ಥಿಂಗ್ ಅಲ್ಲಿ ದಿಸ್ ಪ್ರೊಟೆಕ್ಟ್ಸ್ ದ ಹ್ಯೂಮನ್ ಬೀಯಿಂಗ್ ಫ್ರಮ್ ಎಲೆಕ್ಟ್ರಿಕ್ ಶಾಕ್. ಗ್ರೌಂಡಿಂಗ್ ಅಲ್ಲಿ ದಿಸ್ ಮೆಥಡ್ ಪ್ರೊಟೆಕ್ಟ್ಸ್ ದ ಎಂಟೈರ್ ಪವರ್ ಸಿಸ್ಟಮ್ ಫ್ರಮ್ ಮಾಲ್ ಫಂಕ್ಷನಿಂಗ್. ಓಕೆ, ಅರ್ತ್ ವೈರ್ ನ ಸಾಮಾನ್ಯವಾಗಿ ಯೂಸ್ ದ ಗ್ರೀನ್ ಕಲರ್ ಫಾರ್ ಅರ್ತ್ ವೈರ್. ಸೊ ಅರ್ಥಿಂಗ್ ಅಲ್ಲಿ ಏನಾಗುತ್ತೆ, ವಿ ಯೂಸ್ ದ ಗ್ರೀನ್ ಕಲರ್ ವೈರ್, ವೇರಾಸ್ ಗ್ರೌಂಡಿಂಗ್ ಅಲ್ಲಿ ವಿ ಯೂಸ್ ದ ಬ್ಲಾಕ್ ಕಲರ್ ವೈರ್. ಅರ್ಥಿಂಗ್ ಇಸ್ ಪ್ರೈಮರಿಲಿ ಯೂಸ್ ಟು ಅವಾಯ್ಡ್ ಎಲೆಕ್ಟ್ರಿಕ್ ಶಾಕ್. ಓಕೆ, ಎಲೆಕ್ಟ್ರಿಕ್ ಶಾಕ್ ನ ಅವಾಯ್ಡ್ ಮಾಡಕ್ಕೆ ನಾವು ಅರ್ಥಿಂಗ್ ನ ಮಾಡ್ತೇವೆ. ಅದೇ ತರ ಗ್ರೌಂಡಿಂಗ್, ದ ವೈರ್ ಯೂಸ್ಡ್ ಫಾರ್ ಗ್ರೌಂಡಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಅನ್ಬ್ಯಾಲೆನ್ಸಿಂಗ್ ವೆನ್ ದ ಎಲೆಕ್ಟ್ರಿಕ್ ಸಿಸ್ಟಮ್ ಓವರ್ಲೋಡ್ಸ್. ಈ ಐರನ್ ಮತ್ತೆ ಫ್ರಿಡ್ಜ್ ಮತ್ತೆ ವಾಷಿಂಗ್ ಮಿಷಿನ್ ಒಂದೇ ಸಲ ಓಡ್ದಾಗ ಏನಾಗ್ಬಿಡುತ್ತೆ, ಓವರ್ಲೋಡ್ ಆಗ್ಬಿಟ್ಟು ಕರೆಂಟ್ ಆಫ್ ಆಗ್ಬಿಡುತ್ತೆ. ನೆನ್ಪಿದ್ಯಾ ಆ ಒಂದು ಸ್ವಿಚ್ ಬೋರ್ಡ್ ಏನ್ ಹೀಗಿರುತ್ತಲ್ಲ, ಸೊ ಇದ್ ಮೇಲ್ಗಡೆ ಹಿಂಗ್ ಸ್ವಿಚಸ್ ಇರುತ್ತೆ ಅಂತ ಹೇಳಿದ್ರೆ ಮೇಲಿಂದ ಕೆಳಗ್ ಬಂದ್ಬಿಡುತ್ತೆ ಅದು. ಸೊ ಗ್ರೌಂಡಿಂಗ್ ಆಯ್ತು ಅಂತ ಹೇಳ್ತೀವಿ. ಅರ್ಥಿಂಗ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಲೊಕೇಟೆಡ್ ಅಂಡರ್ ದ ಅರ್ತ್ ಪಿಟ್ ಬಿಟ್ವೀನ್ ದ ಎಕ್ವಿಪ್ಮೆಂಟ್ ಬಾಡಿ ಅಂತ ಅಂಡರ್ ಗ್ರೌಂಡ್ ಪಿಟ್. ವೆರಾಸ್ ಗ್ರೌಂಡಿಂಗ್ ಅಲ್ಲಿ ಇಟ್ ಇಸ್ ಲೊಕೇಟೆಡ್ ಬಿಟ್ವೀನ್ ದ ನ್ಯೂಟ್ರಲ್ ಆಫ್ ದ ಎಕ್ವಿಪ್ಮೆಂಟ್ ಬೀಂಗ್ ಯೂಸ್ಡ್ ಅಂಡ್ ದ ಗ್ರೌಂಡ್. ಈ ರೀತಿಯಾಗಿರುತ್ತೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಹೈಯರ್ ಕ್ಲಾಸಸ್ ಅಲ್ಲಿ ತಿಳ್ಕೊಂತಾ ಹೋಗ್ತೀರಾ. ಸಿನ್ಸ್ ಅರ್ಥಿಂಗ್ ಅಂಡ್ ಗ್ರೌಂಡಿಂಗ್ ಇಸ್ ನಾಟ್ ದರ್ ಇನ್ ದ ಸಿಲೆಬಸ್, ಜಸ್ಟ್ ಅದ್ರ ಡೆಫಿನಿಷನ್ ಕಲ್ತು ಮುಂದುವರಿಯೋಣ. ಸೊ ದಿಸ್ ವಾಸ್ ಅಬೌಟ್ ಲೈಟ್ನಿಂಗ್. Hope you all understood about lightning. Now let us move towards another natural phenomena. So ಆ ನ್ಯಾಚುರಲ್ ಫಿನೋಮೆನಾದ ಹೆಸರು ಏನು? ಲೈಟ್ನಿಂಗ್ ಆದ್ಮೇಲೆ ಇನ್ನೇನ್ರ ಬಗ್ಗೆ ಕಲಿಬೇಕು ನಾವು? ವೆರಿ ಗುಡ್. ಅರ್ಥ್ಕ್ವೇಕ್. ಸೊ ಅರ್ಥ್ಕ್ವೇಕ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂತೀರಾ ನೀವು? ಏನ ಹೇಳ್ತಾರ ಅರ್ಥ್ಕ್ವೇಕ್ ಕನ್ನಡದಲ್ಲಿ?
ಅರ್ಥಕ್ ಟ್ವ್ಯಾಕ್ ಅಲ್ಲ, ಅರ್ಥಕ್ ವೇಕ್. ಅರ್ಥ್ ಅಂದ್ರೆ ಭೂಕಂಪನ. ಕಂಪನ ಅಂತ ಹೇಳಿದ್ರೆ ಏನು? ಭೂ ಅಂದ್ರೆ ಭೂಮಿ ಅಥವಾ ಅರ್ತ್. ವೆನ್ ದೇರ್ ಇಸ್ ಅ ವೈಬ್ರೇಷನ್ ಇನ್ ದ ಅರ್ತ್ ವಿ ಕಾಲ್ ಇಟ್ ಆಸ್ ಅನ್ earthquake. ಹೌದಾ? ಅರ್ಥ್ವೇಕ್ ಬಂದು ಸಡನ್ ಶೇಕಿಂಗ್ ಆರ್ ಟ್ರೆಂಬ್ಲಿಂಗ್ ಆಫ್ ದ ಅರ್ತ್. ಓಕೆ, ಅದು ತುಂಬಾ ಶಾರ್ಟ್ ಟೈಮ್ ವರ್ಗೂ ಇರುತ್ತೆ, ಕೆಲವೇ ಸೆಕೆಂಡ್ಸ್ ಗಳವರೆಗೂ ಇರುತ್ತೆ. ಸೊ ನಿಮಿಷಗಳವರೆಗೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ, ತುಂಬಾ ಅಪರೂಪದ ಸಿಚುವೇಶನ್ ಅಲ್ಲಿ. ಅದು ನಮ್ಮ ಅರ್ತಿನ ಒಳ ಪದರದಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆದಾಗ, ಕ್ರಸ್ಟ್ ಆಫ್ ದ ಅರ್ತ್ ಅಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆದಾಗ, ಕ್ರಸ್ಟ್ ಅಂತ ಹೇಳಿದ್ರೆ ಪಿಜ್ಜಾ ಕ್ರಸ್ಟ್ ಅಲ್ವಾ? ಕ್ರಸ್ಟ್ ಅಂತ ಹೇಳಿದ್ರೆ ಏನು? ವೆರಿ ಗುಡ್. ಅರ್ತಿನ ಒಳ ಪದರ. Okay, the thin, rocky outer layer we leave on, making up less than 1% of the planet's volume, is called as continental crust. Okay, ಸೊ ಅದೇ ಓಷನ್ ಇದ್ದಾಗ ಓಷನಿಕ್ ಕ್ರಸ್ಟ್ ಅಂತ ಕರಿತೀವಿ. ಸೊ ನಾವಿರುವಂತಹ ಜಾಗದಲ್ಲಿ ಆ ಕ್ರಸ್ಟ್ ಅಲ್ಲಿ ಉಂಟಾಗುವಂತಹ ಒಂದಿಷ್ಟು ವೈಪರೀತ್ಯದಿಂದಾಗಿ ಏನಾಗುತ್ತೆ, ಗಳು ಉಂಟಾಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನಾವು ಪಡ್ಕೊಳ್ತಾ ಹೋಗೋಣ. ವಿ ಶಲ್ ಗೆಟ್ even more information about this earthquake. Before that, I shall share you some of the pictures which make you understand what earthquake is. Can you all see? This is how our earth is. ಈ ಭಾಗ ಮೇಲ್ಭಾಗವನ್ನ ನಾವು ಕ್ರಸ್ಟ್ ಅಂತೀವಿ. ತಿನ್ ಲೇಯರ್ ಕಾಣಬಹುದು ನೀವು. ಈ ತಿನ್ ಲೇಯರ್ ಮೇಲೆ ಜನರು ವಾಸಿಸೋ ಹಾಗಿದ್ರೆ ಇಟ್ ಇಸ್ ಕಾಂಟಿನೆಂಟಲ್ ಕ್ರಸ್ಟ್. ಸರೋವರಗಳು ಓಷನ್ಸ್ ಗಳಿದ್ದಾಗ ದಟ್ ಇಸ್ ಓಷನ್ ಕ್ರಸ್ಟ್. ಓಕೆ, ಈ ಒಳಭಾಗವನ್ನ ಮ್ಯಾಂಟಲ್ ಅಂತೀವಿ. MANTLE, ನಾಟ್ ಮೆಂಟಲ್, ಮ್ಯಾಂಟಲ್. ದಿಸ್ ಇಸ್ ಔಟರ್ ಕೋರ್, ದಿಸ್ ಇಸ್ ಇನ್ನರ್ ಕೋರ್. ದಿಸ್ ಇಸ್ ಹೌ ಆರ್ ಅರ್ತ್ ಸ್ಪಿಯರ್ ಇಸ್. ರೈಟ್? ಸೊ ಅರ್ಥಕ್ವೇಕ್ ಆದಾಗ ಈ ರೀತಿ ಭೂಮಿ ಬಾಯ್ ಬಿಡುತ್ತೆ, ಕಂಪಿಸುತ್ತೆ. ಸಿ ಹೌ ದ ಪಿಕ್ಚರ್ಸ್ ಆರ್, ಎಷ್ಟು ಭಯಾನಕವಾಗಿ ಅನ್ಸುತ್ತೆ, ಇಸ್ಂಟ್ ಇಟ್? ಸೊ ಈ ಅರ್ಥಕ್ವೇಕ್ ಅಕರ್ಸ್ ಆಲ್ ದ ಟೈಮ್ ಆಲ್ ಓವರ್ ದ ಅರ್ತ್. ಓಕೆ, ಸೊ ಅದನ್ನ ಕೆಲವೊಂದ್ಸಲ ನಾವು ನೋಟಿಸ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಬಟ್ ಮೇಜರ್ ಅರ್ಥಕ್ವೇಕ್ಸ್ ಆರ್ ಮಚ್ ಲೆಸ್ ಫ್ರೀಕ್ವೆಂಟ್ ಕಂಪೇರ್ ಟು ದ ನ್ಯಾಚುರಲ್ ಫಿನೋಮಿನಾ. ದೀಸ್ ಆರ್ ವೆರಿ ಫ್ರೀಕ್ವೆಂಟ್, ದೇ ವೆರಿ ಲೆಸ್ ಫ್ರೀಕ್ವೆಂಟ್, ಅಂದ್ರೆ ತುಂಬಾ ಅಪರೂಪವಾಗಿ ಆಗುತ್ತೆ. ಬಟ್ ದೀಸ್ ಕ್ಯಾನ್ ಕಾಸ್ ಇಮ್ಮೆನ್ಸ್ ಡ್ಯಾಮೇಜ್ ಟು ಬಿಲ್ಡಿಂಗ್ಸ್, ಬ್ರಿಡ್ಜಸ್, ಡ್ಯಾಮ್ಸ್ ಅಂಡ್ ಪೀಪಲ್. ದೇರ್ ಕ್ಯಾನ್ ಬಿ ಅ ವೆರಿ ಗ್ರೇಟ್ ಲಾಸ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ ಡ್ಯೂರಿಂಗ್ ಅರ್ಥ್ವೇಕ್ಸ್. ಭೂಕಂಪ ಆದಾಗ earthquakes can cause floods, landslides and tsunamis. ಫ್ಲಡ್ಸ್ ಅಂತ ಹೇಳಿದ್ರೆ ಪ್ರವಾಹ ಪರಿಸ್ಥಿತಿಗಳು, ಲ್ಯಾಂಡ್ ಸ್ಲೈಡ್ಸ್ ನಿಮ್ಮೆಲ್ಲರಿಗೂ ನೆನ್ಪಿದ್ಯಾ ಕೊಡಗುನಲ್ಲಿ ಏನಾಯ್ತು ಅಂತ? ಸೊ ಇಳಿಜಾರು ಪ್ರದೇಶದಲ್ಲಿ ಮನೆಗಳು ಅಥವಾ ವಾಸಸ್ಥಾನ ಅಥವಾ ಅಗ್ರಿಕಲ್ಚರ್ ನ ಮಾಡ್ತಿದ್ರೆ ಅಲ್ಲಿನ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟು ಸಂಪೂರ್ಣವಾಗಿ ಆ ಜಾಗ ನಷ್ಟ ಆಗತ್ತೆ. ದೋಸ್ ಆರ್ ದ ಲ್ಯಾಂಡ್ ಸ್ಲೈಡ್ಸ್ ಆಸ್ ವೆಲ್ ಆಸ್ ಸುನಾಮಿಸ್. ಸುನಾಮಿಸ್ ಬಗ್ಗೆ ಕೇಳಿದ್ದೀರಾ? 2004 ಅಲ್ಲಿ ನೀವ್ ಯಾರು ಹುಟ್ಟಿರ್ಲಿಲ್ಲ, ನಾವು ಚಿಕ್ಕವರಾಗಿದ್ವಿ, ನಿಮ್ ತರ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಸುನಾಮಿಗೆ ವಿಪರೀತವಾದಂತಹ ನಷ್ಟ ಆಯ್ತು, ಎಸ್ಪೆಷಲಿ ಇನ್ ತಮಿಳ್ನಾಡು, ಪಾಂಡಿಚೇರಿ. ಸೊ ಈ ಕೋಸ್ಟಲ್ ರೀಜನ್ಸ್ ಏನಿದೆಯಲ್ಲ, ಅಲ್ಲಿ ದೇ ಹ್ಯಾಡ್ ಹ್ಯೂಜ್ ಲಾಸ್ ಬಿಕಾಸ್ ಆಫ್ ಸುನಾಮಿ. ಅಂಡ್ ದಿಸ್ ಇಸ್ ಹೌ ಅ ಸುನಾಮಿ ಲುಕ್ಸ್ ಲೈಕ್. ದಿಸ್ ವಾಸ್ ದ ರಿಯಲ್ ಇಮೇಜ್ ಆಫ್ ಸುನಾಮಿ. ಇಟ್ ವಾಸ್ ಅ ವೆರಿ ಡೇಂಜರಸ್ ವೇವ್, ತುಂಬಾ ದೊಡ್ಡದಾದಂತಹ ವೇವ್. ಈ ದೊಡ್ಡ ದೊಡ್ಡ ಮರಗಳೆಲ್ಲ ನಿಮಿಷದಲ್ಲಿ ಬಿದ್ದು ಹೋಗ್ತಾ ಇದ್ವು, ಬಿಲ್ಡಿಂಗ್ ಗಳೆಲ್ಲ ಹೋಗ್ತಾ ಇದ್ವು, ಜನರುಗಳು ತೇಲಿ ಹೋಗ್ತಾ ಇದ್ವು. ಸೊ ಈ ತರ ಇರುತ್ತೆ ನೋಡಿ. ಸೀ ಫ್ಲೋರ್ ಹೀಗಿರುತ್ತೆ, ಟ್ರೋ ಅಂತೀವಿ, ಸ್ಟಿಲ್ ವಾಟರ್ ಲೆವೆಲ್ ಇರುತ್ತೆ, ಕ್ರಸ್ಟ್ ಇರುತ್ತೆ, ವೇವ್ ಲೆಂತ್ ಇರುತ್ತೆ. ಆ ವೇವ್ ಲೆಂತ್ ಸಾಮಾನ್ಯಕ್ಕಿಂತ, ಈಗ ಯಾರಾದ್ರೂ ನೀವು ಸಮುದ್ರ ಪ್ರದೇಶಗಳಿಗೆ ಹೋಗಿದ್ರೆ, ಹ್ಯಾವ್ ಯು ಎವರ್ ವಿಸಿಟೆಡ್ ಅ ಬೀಚ್ ಇನ್ ಯೋರ್ ಲೈಫ್? If not, please visit during this summer holidays. ಆಯ್ತಾ? At least do you have holidays for Christmas? Do you? ಇದೆಯಾ Christmas holidays? Do you all have holidays for Christmas?
ಎಸ್. ದೆನ್ ಕ್ರಿಸ್ಮಸ್ ಹಾಲಿಡೇ ಪ್ಲಾನ್ ಆಗ್ತಿರಂದ್ರೆ ಡೂ ವಿಸಿಟ್ ಬೀಚ್, ಆಯ್ತಾ? ಸೊ ಬೀಚ್ ಸೈಡ್ ಅಲ್ಲಿ ಏನಾಗುತ್ತೆ, ಮಾಮೂಲಿಯಾಗಿ ವೇವ್ಸ್ ಗಳು ಬರ್ತಾ ಇರುತ್ತೆ, ನಾವು ಆಟ ಆಡ್ತಾ ಇರ್ತೀವಿ. ಬಟ್ ಅದು ಭಯಂಕರವಾದಂತಹ ತುಂಬಾ ದೊಡ್ಡ ವೇವ್ಸ್ ಆದಾಗ ವಿ ಕಾಲ್ ದಟ್ ಆಸ್ ಸುನಾಮಿ. ಸೊ ಅಲ್ಲಿರುವಂತಹ ಮನೆ ಮಠ ಸಂಪೂರ್ಣವಾಗಿ ನಷ್ಟ ಆಗಿ ಹೋಗುತ್ತೆ. ಈ ತರ ಆಗ್ಬಿಡುತ್ತೆ ನೋಡಿ. ಯಾವ ಕಾರು, ಯಾವ ಬಂಗ್ಲೆ, ಯಾವ ಪ್ರಾಪರ್ಟಿ ಎಲ್ಲಾನು ಕೂಡ ಸಂಪೂರ್ಣವಾಗಿ ನಷ್ಟ ಆಗಿ ಹೋಗುತ್ತೆ. ಅಂಡ್ ದೀಸ್ ಕೈಂಡ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್ ಹ್ಯಾಪನ್. ಓಕೆ, ಸೊ ದಿಸ್ ವಾಸ್ ಅಬೌಟ್ ಸುನಾಮಿ. ಸೊ ಏನಾಗುತ್ತೆ ಇಂತಹ ಸಂದರ್ಭದಲ್ಲಿ? ಇನ್ 2004 ವಿ ಆಲ್ ಹ್ಯಾಡ್ ಟು ಫೇಸ್ ಅ ಸುನಾಮಿ, ಎಸ್ಪೆಷಲಿ ಇನ್ ದ ಕೋಸ್ಟಲ್ ಏರಿಯಾಸ್. ದೇ ಸಫರ್ಡ್ ಅ ಹ್ಯೂಜ್ ಲಾಸಸ್. ಹಣಕಾಸು ಲಾಸ್ ಆಗೋದ್ ಬಿಟ್ಬಿಡಿ, ವ್ಯಕ್ತಿಗಳೇ ಇಲ್ದೇ ಇರೋ ಹಾಗೆ ಹೋದ್ರು. ಓಕೆ, ಸೊ ವಾಟ್ ಕಾಸಸ್ ಅನ್ ಅರ್ತ್ಕ್ವೇಕ್? ಸೊ ಈ ಅರ್ತ್ಕ್ವೇಕ್ ಏಂತಕ್ಕಾಗತ್ತೆ? ಭೂಕಂಪನ ಅಂತ ಹೇಳ್ದೆ, ಅರ್ತ್ ವೈಬ್ರೇಷನ್ ಅಂತ ಹೇಳ್ದೆ. ಯಾಕೆ ಅರ್ತ್ಕ್ವೇಕ್ ಆಗುತ್ತೆ? ಸೊ ಹಳೆ ಕಾಲದಲ್ಲೆಲ್ಲ ಒಂದ್ ನಂಬಿಕೆ ಇತ್ತು. ಈ ಎತ್ತಿರುತ್ತಲ್ಲ, ಎತ್ತಿಗೆ ಎರಡು ಈ ಕೊಂಬುಗಳಿರುತ್ತೆ. ಒಂದು ಕೊಂಬಿನ ಮೇಲೆ ನಮ್ ಭೂಮಿ ಇರುತ್ತೆ, ಅದು ಒಂದು ಕೊಂಬಿಂದ ಇನ್ನೊಂದು ಕೊಂಬಿಗೆ ಶಿಫ್ಟ್ ಆಗಷ್ಟರಲ್ಲಿ ಅರ್ತ್ಕ್ವೇಕ್ ಆಗ್ಬಿಡುತ್ತೆ. ಸೊ ಇನ್ನೊಂದು ಬಿಲೀಫ್ ಏನಿತ್ತು ಅಂದ್ರೆ ಅಟ್ಲಾಸ್. ಅಟ್ಲಾಸ್ ಕೇಳಿದೀರಾ? ಯಾರ್ ಅಟ್ಲಾಸ್ ಅಂದ್ರೆ? ಬುಕ್ ಮೇಡಮ್. ಅದ್ರಲ್ಲೆಲ್ಲಾ ಕಂಟ್ರೀಸ್ಗಳ್ದು ಇನ್ಫಾರ್ಮೇಶನ್ ಇರುತ್ತೆ. ಯಾವ ಕಂಟ್ರಿಲಿ ಏನ್ ಫೇಮಸ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಸೊ ಅಟ್ಲಾಸ್ ಅನ್ನೋದು ಬುಕ್ಕು ಹೌದು, ಇಟ್ ಇಸ್ ಅ ಕಲೆಕ್ಷನ್ ಆಫ್ ಮ್ಯಾಪ್ಸ್. ಬಟ್ ಅಟ್ಲಾಸ್ ಬಂದ್ಬಿಟ್ಟು ಒಂದು ಜಿಯೋಗ್ರಫಿಕಲ್ ಕ್ಯಾರೆಕ್ಟರ್. ಓಕೆ, ಸೊ ಒಂದು ನಂಬಿಕೆ ಪ್ರಕಾರ, ಗ್ರೀಕ್ಸ್ಗಳ ನಂಬಿಕೆ ಪ್ರಕಾರ, ಅಟ್ಲಾಸ್ ಅನ್ನುವಂತಹ ವ್ಯಕ್ತಿಯ ಒಂದು ಎಡ ಭುಜದ ಮೇಲೆ ನಮ್ಮ ಇಡೀ ಭೂಮಿ ಇದೆ ಅನ್ನುವಂತ ನಂಬಿಕೆ ಇದೆ. ಸೊ ಅದು ಒಂದು ಭುಜದಿಂದ ಇನ್ನೊಂದು ಭುಜಕ್ಕೆ ಶಿಫ್ಟ್ ಆಗ್ಬೇಕಾದ್ರೆ ಅರ್ಥಕ್ವೇಕ್ ಆಯ್ತು ಅನ್ನೋಂತಹ ನಂಬಿಕೆ ಕೂಡ ಇದೆ. ಸೊ ಸಿಮಿಲರ್ಲಿ ಇದು ಲೋಕಲ್ ನಂಬಿಕೆ, ಅದು ಇಂಟರ್ನ್ಯಾಷನಲ್ ನಂಬಿಕೆ ಅಷ್ಟೇ. ಎರಡು ಮೂಢ ನಂಬಿಕೆನೆ. ಸೊ ಬೋತ್ ಆರ್ ಸೂಪರ್ಸ್ಟಿಷನ್ ಇಟ್ ಸೆಲ್ಫ್. ಒನ್ ಇಸ್ ಲೋಕಲ್ ಒನ್ ಅಂಡ್ ದ ಅದರ್ ಒನ್ ಇಸ್ ಇಂಟರ್ನ್ಯಾಷನಲ್ ಒನ್, ರೈಟ್? ಸೊ ಎಸ್, ಬಟ್ ಅದೆಲ್ಲ ಸುಳ್ಳು. ಸೊ ಹಳೆ ಕಾಲದಲ್ಲಿ ಇದೇ ರೀತಿ ನಂಬ್ತಾ ಇದ್ರು. ಬಟ್ ಅರ್ಥಕ್ವೇಕ್ ಆಗೋದು ಹಾಗಲ್ಲ. ಟ್ರೆಮರ್ಸ್ ಆರ್ ದ ಕಾಸ್ಡ್ by disturbance deep down inside the uppermost layer of the earth called the crust. ಈಗ ಟ್ರೆಮೋರ್ಸ್ ಅಂದ್ರೆ ಏನು? ಏನಿರಬಹುದು ಟ್ರೆಮರ್ಸ್ ಅಂದ್ರೆ? ಟ್ರೆಮರ್ಸ್ ಅಂದ್ರೆ a slight involuntary shaking of the body from fear or illness. ಓಕೆ, ಕೆಲವೊಂದ್ಸಲ ನಮ್ ಕೈ ಕಾಲೆಲ್ಲ ಗಡಗಡ ಗಡ ಅಂತ ನಡುಗ್ತಾ ಇರುತ್ತೆ. ಎಕ್ಸಾಮ್ ಬಂತು, ನಡ್ಗುತ್ತೆ. ರಿಸಲ್ಟ್ ಬರ್ತಾ ಇದೆ, ನಡ್ಗುತ್ತೆ. ಸೊ ಏನೋ ತಪ್ಪು ಮಾಡಿ ವಾರ್ಡನ್ ಕೈಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ನಡ್ಗುತ್ತೆ ಅಲ್ವಾ? ಸೊ ನಮ್ಮ ಕಂಟ್ರೋಲ್ ಇಲ್ದೇನೆ ನಮ್ಮ ಬಾಡಿ ನಡ್ಗೋವಂಥದ್ದು, ಅಥವಾ ವಿಪರೀತ ಚಳಿಯ ಪ್ರದೇಶದಲ್ಲಿ ಇದ್ದಾಗ್ಲೂ ಕೂಡ ನಡುಗ್ತಾ ಇರ್ತೀವಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟಾಡಿ ಆಚೆ ಬಂದಾಗ್ಲೂ ಕೂಡ ನಡುಗ್ತಾ ಇರ್ತೀವಲ್ವಾ? ಸೊ ಅದನ್ನೇ ನಾವು ಟ್ರೆಮರ್ಸ್ ಅಂತ ಕರಿತೀವಿ. ಓಕೆ, ಅ ಸ್ಲೈಟ್ ಇನ್ವಾಲಂಟರಿ ಶೇಕಿಂಗ್ ಆಫ್ ದ ಬಾಡಿ ಫ್ರಮ್ ಫಿಯರ್ ಆರ್ ಇಲ್ನೆಸ್, ಆರ್ ಅ ಮೈನರ್ ಅರ್ಥಕ್ವೇಕ್ ಆರ್ ವೈಬ್ರೇಷನ್ ಆಫ್ ದ ಗ್ರೌಂಡ್. ಅರ್ತ್ ಮೂವ್ಮೆಂಟ್ ಬಂದಾಗ ವೆರಿ ಲೆಸ್ ಇಂಟೆನ್ಸ್ ಅರ್ಥಕ್ವೇಕ್ ಮತ್ತೆ ವೈಬ್ರೇಷನ್ ಆಗುತ್ತೆ, ಶೇಕ್ ಆಗುತ್ತೆ, ಅದಕ್ಕೆ ನಾವು ಟ್ರೆಮರ್ಸ್ ಅಂತ ಕರಿತೀವಿ. ಓಕೆ, ಸೊ ಆ ರೀತಿ ಟ್ರೆಮರ್ಸ್ ಇಂದ ಈ ರೀತಿ ಅರ್ಥಕ್ವೇಕ್ ಆಗುತ್ತೆ ಅನ್ನೋದು ನಮ್ಗೆ ಇವಾಗ ಅರ್ಥ ಆಯ್ತು. ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಇಸ್ ನಾಟ್ ಇನ್ ಒನ್ ಪೀಸ್, ಇಟ್ ಇಸ್ ಫ್ರಾಗ್ಮೆಂಟೆಡ್. ಈಚ್ ಫ್ರಾಗ್ಮೆಂಟೆಡ್ ಇಸ್ ಕಾಲ್ಡ್ ಅ ಪ್ಲೇಟ್. ಇಲ್ಲಿ ಫ್ರಾಗ್ಮೆಂಟೆಡ್ ಅಂದ್ರೆ ಏನು? ನಾನ್ ಹೀಗೆ ಪದ ಪದಗಳಿಗೂ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ, ನೀವು ಆನ್ಸರ್ ಹೇಳ್ಬೇಕು. ಫ್ರಾಗ್ಮೆಂಟೆಡ್ ಅಂದ್ರೆ ಏನು? ಬ್ರೇಕ್. ಓಕೆ, ಸೊ ಫ್ರಾಗ್ಮೆಂಟೆಡ್ ಅಂದ್ರೆ ಬ್ರೇಕ್ 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 ಆಗಿ ಇರುವಂತದ್ದು, ಪೀಸ್ 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 ಆಗಿ ಇರುವಂತದ್ದು. ಓಕೆ, ಬ್ರೋಕನ್ ಇಂಟು ವೆರಿ ವೆರಿ ಸ್ಮಾಲ್ ಸ್ಮಾಲ್ ಪೀಸಸ್ಗೆ ಫ್ರಾಗ್ಮೆಂಟೆಡ್ ಅಂತ ನಾವು ಕರಿತೀವಿ. ಸ್ಪ್ಲಿಟಿಂಗ್ ಇಂಟು ಪೀಸಸ್ ಅಲ್ವಾ? ಸೊ ನಮ್ಮ ಅರ್ತ್ ಲೇಯರ್ ಕೂಡ ಇದೇ ರೀತಿ ಫ್ರಾಗ್ಮೆಂಟೆಡ್ ಆಗಿರುತ್ತೆ. ಪ್ರತಿಯೊಂದು ಪೀಸ್ಗಳನ್ನ ನಾವು ಪ್ಲೇಟ್ ಅಂತ ಕರಿತೀವಿ. every fragmented piece of the earth, we call it as plate. Okay, and these plates are in continual motion when they brush past one another. ಟೆಕ್ಸ್ಟ್ ಅಲ್ಲಿ ನಿಮ್ಗೆ ಪಿಕ್ಚರ್ 12.10 ಕಾಣ್ತಾ ಹೋಗಬಹುದು ಅರ್ತ್ ಪ್ಲೇಟ್ಸ್ ಹೇಗಿದೆ ಅಂತ. ಯುರೇಷಿಯನ್ ಪ್ಲೇಟ್ ಅಂತ ಇದೆ, ಅರೇಬಿಯನ್ ಪ್ಲೇಟ್ ಅಂತ ಇದೆ. ಸೊ ನಮ್ಮ ಈ ಒಂದು ಮ್ಯಾಪ್ ಅಲ್ಲಿ ಇರೋ ಪಿಕ್ಚರ್ಸ್ ಗಳನ್ನ ನೋಡಿದಾಗ
Wait, I'll show you the picture and say it to you. ಪ್ಲೀಸ್ ಎಕ್ಸ್ಪ್ಲೈನ್ ವಾಟ್ ಇಸ್ ಟ್ರೆಮರ್ಸ್ ಮ್ಯಾಮ್. ಟ್ರೆಮರ್ಸ್ ಅಂತ ಹೇಳಿದ್ರೆ ಹಿಂಗ್ ನಡ್ತಾ ಇರುತ್ತೆ ಕೈ. ವಿತೌಟ್ ಯೋರ್ ಕಂಟ್ರೋಲ್, ಇಫ್ ಯು ಆರ್ ಶೇಕಿಂಗ್ ಯೋರ್ ಬಾಡಿ ಬಿಕಾಸ್ ಆಫ್ ಸಮ್ ಫೀವರ್ ಆರ್ ವೀಕ್ನೆಸ್, ಅದನ್ನ ಟ್ರೆಮರ್ಸ್ ಅಂತ ಹೇಳ್ತಾರೆ ಇನ್ ಜನರಲಿ ಮೆಡಿಕಲಿ. ಬಟ್ ಅರ್ಥ ವಿಷಯ ಬಂದಾಗ ಟ್ರೆಮರ್ಸ್ ಅಂತ ಹೇಳಿದ್ರೆ ಅರ್ಥ್ ವೇಕ್, ನಮ್ಮ ಅರ್ತಿನ ಮೇಲ್ಭಾಗ ಕ್ರಸ್ಟ್ ಭಾಗದಲ್ಲಿ ಈ ರೀತಿ ಶೇಕ್ ಆಗೋದಕ್ಕೆ ನಾವು ಟ್ರೆಮರ್ಸ್ ಅಂತ ಕರಿತೀವಿ. ಕ್ಲಿಯರ್ ವಿತ್ ದಿಸ್? ಪೀಸ್ ಅಲ್ಲ, ಪ್ಲೇಟ್. ಓಕೆ, ಈ ಅರ್ತಿನ ಭಾಗ ಏನಿರುತ್ತೆ, ನಮ್ಮ ವರ್ಲ್ಡ್ ಮ್ಯಾಪ್ ನ ನೀವು ನೋಡಿದಾಗ ದಿಸ್ ಪಾರ್ಟ್ ಯು ಕ್ಯಾನ್ ಸಿ. ಏನಾಗಿದೆ, ನಮ್ಮ ಮ್ಯಾಪ್ ಗಳು ಯಾವ ರೀತಿ ಇದೆ, ಫಾರ್ ದಟ್ ಮ್ಯಾಟರ್ ಇಂಡಿಯನ್ ಮ್ಯಾಪ್ ನಾದ್ರೂ ತಗೊಳ್ಳಿ, ಪೀಸ್ ಪೀಸ್ ಆಗಿದೆ ಅಲ್ವಾ, ಮಧ್ಯ ಮಧ್ಯದಲ್ಲಿ ಜಾಗ ಇರುತ್ತೆ, ಹೌದೋ ಇಲ್ವೋ? ಈ ಜಾಗವನ್ನ ನಾವು ಪ್ಲೇಟ್ಸ್ ಅಂತ ಕರಿತೀವಿ. ನಮ್ಮ ಭೂಮಿ ಹೇಗಿದೆ, ಫ್ರಾಗ್ಮೆಂಟೆಡ್ ಆಗಿದೆ, ಪೀಸ್ ಪೀಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ಮತ್ತೆ ನೀವು ದುಬೈಗೆ ಹೋಗ್ಬೇಕು ಅಂದ್ರೆ ಮಧ್ಯದಲ್ಲಿ ಏನ್ ಬರುತ್ತೆ, ಓಷನ್ ಬರುತ್ತೆ, ನೀವು ಫ್ಲೈಟ್ ಅಲ್ಲೇ ಹೋಗ್ಬೇಕಾಗತ್ತೆ ಅಲ್ವಾ? ಸೊ ಆಗ ಹೇಗ್ ಹೋಗ್ತೀರಾ ನೀವು? ಇಲ್ಲ ಫ್ಲೈಟ್ ಅಲ್ಲಿ ಹೋಗ್ಬೇಕು, ಇಲ್ಲ ಬೋಟ್ ಅಲ್ಲಿ ಹೋಗ್ಬೇಕಾಗತ್ತೆ, ಕ್ರೂಸ್ ಅಲ್ಲಿ ನೀವು ಹೋಗ್ಬೇಕಾಗತ್ತೆ. ಸೊ ಒಂದ್ ಭಾಗದಿಂದ ಮತ್ತೊಂದ್ ಭಾಗ ಫ್ರಾಗ್ಮೆಂಟೆಡ್ ಆಗಿದೆ ಅಂದ್ರೆ ಪೀಸ್ ಆಗೋಗಿದೆ. ಆ ಪೀಸ್ ನ ನಾವೇನಂತೀವಿ, ಪ್ಲೇಟ್ ಅಂತ ಕರಿತೀವಿ. ಏನ್ ಪ್ಲೇಟು? ತಿಂಡಿ ಪ್ಲೇಟು, ಊಟ ಪ್ಲೇಟು ಅಲ್ಲ, ಅರ್ಥ ಡಿವೈಡ್ ಆಗಿರೋ ಪ್ಲೇಟ್. ಲೈಕ್ ಯುರೇಷಿಯನ್ ಪ್ಲೇಟ್, ಅರೇಬಿಯನ್ ಪ್ಲೇಟ್, ಇಂಡಿಯನ್ ಪ್ಲೇಟ್, ಈ ರೀತಿ ಪ್ಲೇಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಓಕೆ, ಸದ್ಯಕ್ಕೆ ನಾನು ಕ್ಲಾಸನ್ನ ಈ ಪ್ಲೇಟ್ಸ್ ಹತ್ರ ಸ್ಟಾಪ್ ಮಾಡಿರ್ತೀನಿ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ನಿಮ್ಮ ಡೌಟ್ಸ್ ನ ಮೆಸೇಜ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಐಲ್ ಬಿ ಹಿಯರ್ ಟು ಸಿ ಯೋರ್ ಡೌಟ್ಸ್. ಅದಾದ್ಮೇಲೆ ಇನ್ ದ ನೆಕ್ಸ್ಟ್ ಕ್ಲಾಸ್, I mean the next session when we have, that is on Friday, I shall be answering your question. Do you have any doubts? Was this class helpful for you? Was it interesting? Yes. Thank you so much. Let us meet on Friday session. Have a good day.